ಇದು ಇವತ್ತು ಮಾರ್ನಿಂಗ್ ವ್ಯೂ. ಬೆಳಗ್ಗೆ ಒಂದು 6:15 ಆಗಿರ್ಬೋದು. ಸೊ ಮಳೆ ಮತ್ತು ಸೂರ್ಯ ಎರಡು ಒಟ್ಟಿಗೆ ಬಂದಿದೆ. ಸನ್ಶೈನ್ ನೋಡಿ ಒಳ್ಳೆ ಸಿಕ್ಕಾಪಟ್ಟೆ ತುಂಬಾ ಬ್ಲಿಸ್ಫುಲ್ಲಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಮಳೆನೂ ಚುಟು ಅಂತ ಮುಂಗಾರು ಮಳೆ ಗೊತ್ತಾ, ನಮ್ಮ ಕಡೆ ಮಲೆನಾಡಲ್ಲಿ ಬರುತ್ತೆ. ಅಂದರೆ ಜೋರಾಗಿ ಬರಲ್ಲ, ಸಣ್ಣಕ್ಕೆ ಮುಂಗಾರೂರಾಗಿ ಬರ್ತಾನೇ ಇರುತ್ತೆ ಕಂಟಿನ್ಯೂಸ್ ಆಗಿ. ಸೊ ಆ ಥರ ಒಂದು ಮುಂಗಾರು ಮಳೆ ಬರ್ತಾ ಇದೆ. ಸೊ ಇದು ನಮ್ಮ ಊರಿನ ಸ್ಪೆಷಲ್ ಮಲೆನಾಡಲ್ಲಿ ಮುಂಗಾರು ಮಳೆ. ಜೋಗ್ ಫಾಲ್ಸ್ ಎಲ್ಲ ಗೊತ್ತಿರೋರಿಗೆ ಕರ್ನಾಟಕದಲ್ಲಿ ಇದು ಗೊತ್ತಿರುತ್ತೆ ದಟ್ ಹೌ ಇಟ್ ಬ್ಯೂಟಿಫುಲ್ ಅಂತ ಹೇಳ್ಕೊಂಡು ಮುಂಗಾರು ಮಳೆ. ಸೊ ಮುಂಗಾರು ಮಳೆಯಲ್ಲಿ ಒಂದು ಸ್ವಲ್ಪ ಬಿಸಿಲು ಬಂದಿದೆ. ಆ ಬಿಸಿಲಿಗೆ ನನ್ನ ತುಳಸಿ, ನನ್ನ ಮನೆ ಶೈನ್ ಹೊಡಿತಾ ಇದೆ. ದಿಸ್ ಈಸ್ ಬಿಗಿನಿಂಗ್ ಆಫ್ ದ ಬ್ಲಾಗ್. ಆ್ಯಂಡ್ ಇವತ್ತು ನಾನು ಅಜಿಯೋ ಮತ್ತು ಮಿಂತ್ರದಲ್ಲಿ ನನಗೋಸ್ಕರ ಮತ್ತು ತರಿಸಿರೋಂಥ ಎಲ್ಲ ಶಾಪಿಂಗ್ ಹಾಲ್ನ ನಿಮಗೆ ತೋರಿಸ್ತೀನಿ. ಸೊ ಕಂಪ್ಲೀಟ್ ವಿಡಿಯೋನ ಮಿಸ್ ಮಾಡಿದೆ ನೋಡಿ, ಆಯಿತಾ. ಸೊ ಇದು ನಮ್ಮನೆ ಅಡುಗೆ ಮನೇಲಿ ನಿಮ್ಗೆ ಈ ಕ್ಲೀನಾಗಿ ಗೊತ್ತಾಗ್ತಿರ್ಬೋದು. ಅಲ್ಲಿ ಬಿಸಿಲಿದೆ ಆ್ಯಂಡ್ ಮಳೆನೂ ಬರ್ತಾ ಇದೆ. ಸೊ ಮಳೆ ಆ್ಯಂಡ್ ಬಿಸಿಲು ಎರಡೂ ಸೇರಿಕೊಂಡು ತುಂಬ ಬ್ಯೂಟಿಫುಲ್ ವೆದರ್ ಆಗಿತ್ತು ಮನೇಲಿ. ಆ್ಯಂಡ್ ಇದು ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ. ಇವತ್ತು ABC ಜ್ಯೂಸ್ ಮಾಡೋದು ಬೇಡ ಅಂತ ರಾಗಿ ಹಾಲು ಮಾಡೋಣ ಅಂತ ರಾಗಿ ನೆನೆಸಿಟ್ಟಿದ್ದೀನಿ. ಆ್ಯಂಡ್ ಇದೆಲ್ಲದನ್ನು ಈ ಜ್ಯೂಸ್ ಒಳಗಡೆ ಹಾಕ್ತೀನಿ. ಇದೇನು ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿಟ್ಟಿದ್ದೀನಲ್ಲ, ಮೇಥಿ ಮತ್ತು ಸೋಂಪು ಕಾಳು, ದ್ರಾಕ್ಷಿ ಅವೆಲ್ಲದು, ವಾಲ್ನಟ್ಟು ಮತ್ತು ಬಾದಾಮಿ ಪ್ರತಿಯೊಂದನ್ನು ಸಹಿತ ನಾನು ಇದರೊಡನೆ ಹಾಕ್ತೀನಿ. ಮಿಕ್ಸಿಯಲ್ಲಿ ಹಾಕಿ ಅದನ್ನು 3-4 ಸಲ ರುಬ್ಬಿ ಅದ್ರ ಹಾಲು ತೆಗಿತೀನಿ. ಹಾಲನ್ನು ನನ್ನ ಮಗಳಿಗೆ ತಿಂಡಿ ಜೊತೆಗೆ ಅದನ್ನು ಕುಡಿಸ್ಬಿಟ್ಟು ಕಳಿಸ್ತೀನಿ. ಇವತ್ತು ನಮ್ಮ ಮನೇಲಿ ತಿಂಡಿ ಪಡ್ಡು. ಸೊ ಪಡ್ಡು ಜೊತೆಗೆ ಇದೆ ಒಂದು ಲೋಟ ರಾಗಿ ಹಾಲು ಮಾಡಿದ್ದೀನಲ್ಲ ಅದು. ಸೊ ರಾಗಿ ಹಾಲು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ಯಾವಾಗಾದ್ರು ಒಂದ್ಸಲ ಸಪ್ರೇಟ್ ವ್ಲಾಗ್ ಮಾಡಿ ತೋರಿಸ್ತೀನಿ. ಸೊ ನನ್ನ ಮಗಳಿಗೆ ಫಾಸ್ಟಾಗಿ ತಲೆಯೆಲ್ಲ ಬಾಚಿಬಿಟ್ಟು ರೆಡಿ ಮಾಡಿದ್ದೀನಿ. ಸೊ ಅವಳ ಸ್ಕೂಲ್ ಇನ್ನೂ ಯೂನಿಫಾರ್ಮ್ ಬಂದಿಲ್ಲ, ಅಂದರೆ ಇನ್ನೂ ಸ್ಟಿಚ್ ಆಗ್ತಿದೆ. ಹಾಗಾಗಿ ನಾವು ಕಲರ್ ಡ್ರೆಸ್ಸಲ್ಲೇ ಕಳಿಸ್ತಾ ಇದ್ದೀವಿ, ಹೊಸ ಸ್ಕೂಲ್ ಅಲ್ವಾ. ಹಾಗಾಗಿ ಅವಳಿಗೆ 8:35 ತನಕ ಮನೆ ಬಿಡ್ತಾಳೆ. ಅಂದರೆ 8:40ಗೆ ಬಸ್ ಬರುತ್ತೆ ಸರ್ಕಲಲ್ಲಿ. ಸೊ ಹಾಗಾಗಿ ಅವಳನ್ನ ಕರ್ಕೊಂಡು ನಮ್ಮ ಮನೆಯವರು ಜಿಮ್ಮಿಂದ ಬಂದಿರ್ತಾರೆ. ಜಿಮ್ಮಿಂದ ಬರ್ತಿದ್ದಂಗೆ ಅವಳನ್ನ ಕರ್ಕೊಂಡು ಬಸ್ ಸ್ಟಾಪ್ ಬಿಡೋಕ್ಕೆ ಹೋಗ್ತಾರೆ. ಬ್ಯಾಗು ಟಿಫಿನ್ ಬಾಕ್ಸ್ ಇಟ್ಟಿದಾ? ಇಟ್ಟಿದ್ದೀನಿ, ತಟ್ಟೆನೂ ಇಟ್ಟಿದ್ದೀನಿ. ಓಕೆ ಕಣೆ, ತಡಿ. ಹಾಯ್, ಇವತ್ತು ಬ್ಲಾಗ್ ಥರ ಎಲ್ಲ ಮಾಡ್ತಾಯಿಲ್ಲ, ಡೈರೆಕ್ಟಾಗಿ ಮಾತಾಡ್ತಿದ್ದೀನಿ. ಯಾಕಂದರೆ ತುಂಬಾ ಶಾಪಿಂಗ್ ಮಾಡ್ಕೊಂಡಿದ್ದೆ ಆನ್ಲೈನಲ್ಲಿ, ಅಜಿಯೋದಿಂದ, ಮಿಂತ್ರಾದಿಂದ ಆ್ಯಂಡ್ ಫಸ್ಟ್ ಟ್ರೆಂಡ್ ಎಲ್ಲ. ಸೊ ತುಂಬ ಜನ ಕೇಳ್ತೀರಾ ಅದು ಶಾಪಿಂಗ್ ಹಾಲು ಹಾಕಿ ಅಂತ ಹೇಳ್ಕೊಂಡು. ಹಾಗಾಗಿ ಶಾಪಿಂಗ್ ಹಾಲು. ಸೊ ಏನೇನು ತರಿಸಿದ್ದೀನಿ ಆನ್ಲೈನ್ ಅಂತ ತೋರಿಸ್ತೀನಿ. ಆ್ಯಂಡ್ ಅದರ ಪ್ರೈಸ್ ಎಷ್ಟು ಅಂತಲೂ ನಿಮಗೆ ಪಕ್ಕದಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ನಾನು ಎಷ್ಟಕ್ಕೆ ತರಿಸಿರ್ತೀನಿ ಏನು ಅಂತ ಹೇಳ್ಕೊಂಡು. ಆ್ಯಂಡ್ ಎಲ್ಲರೂ ಟ್ರೈ ಮಾಡಿ ನೋಡೋಣ, ಚೆನ್ನಾಗಿ ಬಂದಿದೆಯಾ ಇಲ್ಲೋ ಅಂತಲೂ ನೋಡಬೇಕಲ್ಲ. ಆನ್ಲೈನಲ್ಲಿ ತರಿಸ್ಬಿಟ್ಟಿರ್ತೀವಿ, ಎಷ್ಟೋ ಜನಕ್ಕೆ ಡೌಟ್ ಅದೇ, ಆನ್ಲೈನಲ್ಲಿ ತರಿಸಿದ್ರೆ ಚೆನ್ನಾಗಿ ಬರೋದಿಲ್ಲ ಅಂತ. ನಾನು ಮೊದಲು ಅದೇ ಮೆಂಟಾಲಿಟಿ. ಬಟ್ ಯಾವಾಗ ಬೆಂಗಳೂರು ಹೈದರಾಬಾದೆಲ್ಲ ಬಿಟ್ಟು ಬಂದೆ ನಮಗೆ ಅದೇ ಗತಿ. ಬಿಕಾಸ್ ಇಲ್ಲಿದು ಸಿಗೋದೇ ಚೆನ್ನಾಗಿರೋದು. ಬಟ್ ಮಾಲಲ್ಲಿ ಹೋಗಿ ತೊಗೋತೀವಲ್ಲ, ಆ ಒಂದು ವೈಬ್ಸ್ ಸಿಗೋದಿಲ್ಲ. ಆ ವೈಬ್ಸ್ ಅದೇ ಬ್ರ್ಯಾಂಡ್ಗಳಿಂದ ಬೇಕು ಅಂದರೆ ಆನ್ಲೈನಲ್ಲಿ ತೊಗೋಬೇಕಾಗತ್ತೆ. ಸೊ ಹಾಗಾಗಿ ಒಂದಿಷ್ಟು ಏನೇನು ತರಿಸಿದ್ದೀನಿ ಅಂತ ನನಗೂ ನೆನಪಿಲ್ಲ. ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ 15 ದಿನ ಮುಂಚೆ. ಸೊ ಲೆಟ್ಸ್ ಸಿ ಏನು ಬಂದಿದೆ ಅಂತ. ಸೊ ಇದು ಆ್ಯಕ್ಚುಲಿ ತುಂಬಾ ಕ್ಯೂರಿಯಾಸಿಟಿಲಿ ಓಪನ್ ಮಾಡಿಬಿಟ್ಟೆ. ಓಪನ್ ಮಾಡಿದ್ಮೇಲೆ ಗೊತ್ತಾಯಿತು ನಾನು ವಿಡಿಯೋನ ಮಾಡಿಲ್ಲ ಅಂತ ಹೇಳ್ಕೊಂಡು. ಹಾಗಾಗಿ ಬಿಟ್ಟೆ. ಆ್ಯಂಡ್ ಇದು ಆ್ಯಕ್ಚುಲಿ ಡ್ರೆಸ್. ವೇಟ್ ಶೋ ಯು ದ ಡ್ರೆಸ್. ಸೊ ತುಂಬ ಚೆನ್ನಾಗಿದೆ, ಗೊತ್ತಾಗ್ತಿದೆಯಾ? ಸೊ ವೇಟ್, ಸೊ ಇದನ್ನು ವೇರ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಕೊಂಡು. ಕಾಟನ್ ಇದೆ, ಪ್ಯೂರ್ ಕಾಟನ್ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಐ ಶೋ ಹೌ ವೇರ್ ಮಾಡಿದ್ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ. ಸೊ ಇಷ್ಟ ಆಯ್ತು ನನಗಿದು. ನನಗಿದು 799 ಸಮಥಿಂಗ್ ಅರೌಂಡಲ್ಲೇ ಬಂದಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್ ಈಗ ಮಿಂತ್ರಾ ಓಪನ್ ಮಾಡೋಣ. ಐಡಿಯಾ ಇಲ್ಲ ಏನು ಬಂದಿದೆ ಏನು ಅಂತ. ಓಕೆ,
ಇದು ನನ್ನ ಫೇವ್ರೆಟ್ ಬ್ರ್ಯಾಂಡು ಸಂಗಾರಿಯಾ ಅಂತ ಹೇಳ್ಕೊಂಡು ಮಿಂತ್ರಾದಲ್ಲಿ ತುಂಬ ಕಡಿಮೆಗೆ ಅಂದರೆ 400 ರುಪೀಸ್ ಒಳಗಡೆ ಕುರ್ತಾ ಡೈಲಿ ಕುರ್ತಾಸ್ ಏನು ವೇರ್ ಮಾಡ್ತೀವಲ್ಲ ನಾವು ಇವಾಗ ಮಾರ್ಕೆಟಲ್ಲಿ ಇರಬೇಕು ಅಂತಂದರೆ ವಿತ್ ಪಾಕೆಟ್ ಫೋನ್ ಇಟ್ಕೊಳಕ್ಕಂತೂ ಪಾಕೆಟ್ ಬೇಕೇ ಬೇಕು. ವಾ ತುಂಬ ಚೆನ್ನಾಗಿದೆ ಮೆಟೀರಿಯಲ್, ಕಾಟನ್, ಪ್ಯೂರ್ ಕಾಟನ್ ಬಂದಿದೆ. ಸೊ ಸಂಗಾರಿಯಾ ಆ್ಯಕ್ಚುಲಿ ಇದ್ರ ಪ್ರೈಸ್ ಕಾಸ್ಟ್ಲಿ ಇರುತ್ತೆ. ಅವರು ಆಫರಲ್ಲಿ ಮಿಂತ್ರದಲ್ಲಿ ಆಫರಲ್ಲಿ ನಂಗೆ 399ಗೆ ಸಿಕ್ತು. ಸೊ ಇದನ್ನು ವೇರ್ ಮಾಡಿ ತೋರಿಸ್ತೀನಿ ಹೆಂಗಿದೆ ಅಂತ. ಸೊ ತುಂಬ ಚೆನ್ನಾಗಿದೆ. 399ಗೆ ಆರಾಮಾಗಿ ಕೊಡ್ಬೋದು. ಗ್ರೀನ್ ಕಲರ್ ಆ್ಯಂಡ್ ವಿತ್ ಪಿಂಕ್ ಕಲರ್ದು ಆ್ಯಂಡ್ ಪ್ಯೂರ್ ಕಾಟನ್ ಆ್ಯಂಡ್ ಪಾಕೆಟ್ ಬಂದಿದೆ. ಪಾಕೆಟ್ ಇಲ್ಲದೆ ಅವ್ರದ್ದು ಬ್ರ್ಯಾಂಡ್ ಇರೋದಿಲ್ಲ. ದಟ್ ಈಸ್ ಸಂಗಾರಿಯಾ ಬ್ರ್ಯಾಂಡಿಂದು ಮಿಂತ್ರಾಯಿಂದ. ಇದನ್ನ ಈಗೇನು ಓಪನ್ ಮಾಡ್ತಿದ್ದು ಎಲ್ಲ ಮಿಂತ್ರಾಯಿಂದ, ಆಮೇಲೆ ಅಜಿಯೋಲ್ಲಿ ಓಪನ್ ಮಾಡ್ತೀನಿ. ಫಸ್ಟ್ ಒನ್ನು ಮಿಂತ್ರಾ ಎಲ್ಲ ತರಿಸಿದ್ದು. ಇದು ಯಾವ ತರಿಸಿದ್ದೀನಿ ಅಂತ ಐಡಿಯಾ ಇಲ್ಲ ನೋಡಿ. ಓಕೆ, ಏನಿದು ಐಡಿಯಾ ಇಲ್ಲ. ನಾನೇ ತರಿಸಿ ನನಗೆ ನೆನಪಿರಲ್ಲ ಅಂತೀರಾ? ಹೌದು, ಯಾವಾಗ ಎಷ್ಟೋ ವರ್ಷದ ಕಾರ್ಟಲ್ಲಿ ಹಾಕಿಟ್ಟಿರ್ತೀವಿ ತಗೋಬೇಕು ಅಂತ. ಯಾವಾಗ ದುಡ್ಡು ಬರುತ್ತೆ ಅಕೌಂಟಲ್ಲಿ ಆವಾಗ ಯೋಚನೆ ಮಾಡಿ ಇವತ್ತು ಬಂದಿದೆ ಅಲ್ಲ ಒಂದು ತೊಗೊಬೇಡ ಅಂತ ತೊಗೊಬಿಟ್ಟಿರ್ತೀವಿ. ಸೊ ಏನು ಐಡಿಯಾ ಅಂತ ತಲೆಯಲ್ಲಿ ಇರೋದಿಲ್ಲ. ಸೊ ದಿಸ್ ಇಸ್ ಬ್ಯೂಟಿಫುಲ್ ಒನ್, ವೆರಿ ಬ್ಯೂಟಿಫುಲ್ ಡ್ರೆಸ್. ಪಿಂಕ್ ಕಲರ್ ಇದೆ. ಓಕೆ, ಇದು ಕುರ್ತಾ ಸೆಟ್ಟು ತುಂಬ ಚೆನ್ನಾಗಿದೆ. ಪ್ಯಾಂಟ್ ಬಂದಿದೆ, ಪ್ಯಾಂಟ್ ಆ್ಯಂಡ್ ಡ್ರೆಸ್ ಚೆನ್ನಾಗಿದೆ. ಆ್ಯಂಡ್ ಇದು ಬ್ರ್ಯಾಂಡು ಸಂಗಾರಿಯಾ. ನಾನು ಹೇಳಿದ್ನಲ್ಲ ಸಂಗಾರಿಯಾ, ಯಾಕಂದರೆ ಪಾಕೆಟ್ ಇರುತ್ತೆ. ಸಂಗಾರಿಯಾ ಬ್ರ್ಯಾಂಡಲ್ಲಿ ಪಾಕೆಟ್ ಇರೋದ್ರಿಂದ ಪಾಕೆಟ್ ವೇರೇಬಲ್ ಡ್ರೆಸ್ನೇ ತರಿಸ್ತೀನಿ. ಸೊ ಇದನ್ನು ವೇರ್ ಮಾಡಿ ತೋರಿಸ್ತೀನಿ. ವೇಟ್, ನಾನು ಇವಾಗ ಜಸ್ಟ್ ಓಪನ್ ಮಾಡ್ತಾ ಇರೋದು. ಆ್ಯಂಡ್ ದೆನ್ ನಂತರ ಓಕೆ, ಸಿಮಿಲರ್ ಕಲರೇ ಯೂಸ್ ಮಾಡಿ ತಗೋತಿದ್ದೀನಿ ಅನ್ಸುತ್ತೆ. ಪ್ಯಾಕೇಜ್ ಚೆನ್ನಾಗಿ ಬಂದಿದೆ. ಮಿಂತ್ರಾಯಿಂದನೇ ಪ್ಯಾಕೇಜ್ ತುಂಬ ಚೆನ್ನಾಗಿ ಬಂದಿದೆ. ನೋಡೋಣ ಇದು ಯಾವ ಬ್ರ್ಯಾಂಡ್ ಅಂತ ಐಡಿಯಾ ಇಲ್ಲ. ಇದ್ರೊಳಗಡೆ ಮತ್ತು ಒಂದು ಕಲರ್ ನೈಸ್. ನಾನು ಆ್ಯಕ್ಚುಲಿ ಟ್ರೆಡಿಷ್ನಲ್ ಕುರ್ತಾನ ಥಿಂಕ್ ಮಾಡ್ತಾಯಿದ್ದೆ. ಸೊ ಟ್ರೆಡಿಷ್ನಲ್ ಒನಲ್ಲಿ ವಸ್ತ್ರಕಲಾ ಅಂತ ಸಮಥಿಂಗ್ ಟ್ರೆಡಿಷ್ನಲ್ ಆಗಿದೆ. ಬ್ಯೂಟಿಫುಲ್. ಸಿ ದ ಡ್ರೆಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕೆಳಗಡೆ ಬಾರ್ಡ್ರು ಸಹಿತ ಜರಿ ಬಾರ್ಡ್ರ್ ಬಂದಿದೆ. ಆ್ಯಂಡ್ ಇಟ್ ವೆಲ್ ವಾ ಬ್ಯೂಟಿಫುಲ್ ವೇ. ಪ್ಯಾಂಟ್ ಕೊಟ್ಟಿಲ್ಲ, ವೇಲ್ ಆ್ಯಂಡ್ ಇದು ಎರಡೇ ಸಿಕ್ಕಿದೆ. ಮೇ ಪ್ಯಾಂಟ್ ನಮ್ಮ ಹತ್ರ ಗೋಲ್ಡನ್ ಕಲರ್ ಪ್ಯಾಂಟ್ ಇದ್ದೇ ಇರುತ್ತೆ. ಸೊ ಆರಾಮಾಗಿ ಮ್ಯಾಚ್ ಮಾಡ್ಕೋಬೋದು. ಸೊ ಇದೊಂದು ವೇರ್ ಮಾಡಿ ತೋರಿಸ್ತೀನಿ ಆಮೇಲೆ. ಸೊ ಇದಿಷ್ಟು ಏನಿದೆ ಇವೆಲ್ಲ ಮಿಂತ್ರಾದು. ನಾನು ಇಷ್ಟು ತನಕ ತೋರಿಸಿದ್ದೆಲ್ಲ ಮಿಂತ್ರಾದು. ಓಕೆ, ಕುಕ್ಕರು ಕೂಗ್ತಾ ಇದೆ, ಆಫ್ ಮಾಡ್ಕೊತೀನಿ. ಸೊ ಇಷ್ಟು ತನಕ ನಾನು ತೋರಿಸಿದ್ದೆಲ್ಲ ಮಿಂತ್ರಾದು. ಸೊ ಎಲ್ಲ ಮಿಂತ್ರಾದು. ಸೊ ಮಿಂತ್ರಾ. ಇವಾಗ ಅಜಿಯೋದು ಓಪನ್ ಮಾಡೋಣ. ಇದೆಲ್ಲರಿಗೂ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಓಕೆ, ನಾನು ನಿಮಗೇನಾದರೂ ಬೇಕು ಅಂದರೆ ಹೋಗಿ ಚೆಕ್ ಮಾಡ್ಕೋಬೋದು. ಅಜಿಯೋದಲ್ಲಿ ಏನು ಹಾಕಿದ್ದೆ ಅಪ್ಪ? ಓಕೆ, ನನಗೆ ಐಡಿಯಾ ಇಲ್ಲ ಈ ಕಲರ್ ಏನು ತರ್ತೀನಿ. ಓಕೆ, ಇದು ನೈಟ್ ವೇರ್, ರೈಟ್, ಗೊತ್ತಾಯಿತು. ಸೊ ಅದು ಇಚ್ಛಾ ಅಂತ ಬ್ರ್ಯಾಂಡಿಂದು ನೈಟ್ ವೇರು. ಸೊ ನಾನೇನು ವೇರ್ ಮಾಡ್ತೀನಲ್ಲ ಈ ಡ್ರೆಸ್ಸು, ಆ್ಯಂಡ್ ಸೇಮಿಲರ್ಲಿ ಇರುತ್ತೆ. ಸೇಮ್ ಬ್ರ್ಯಾಂಡು, ಸೇಮ್ ಕಲರ್ ಚೇಂಜ್ ಅಷ್ಟೇ. ಸೊ ಇದೊಂದು ಕಲರ್ ತರಿಸಿದ್ದೀನಿ, ಸಮಥಿಂಗ್ ನೆವಿ ಬ್ಲೂ, ಒಂಥರ ಬ್ಲೂ. ಸೊ ಚೆನ್ನಾಗಿ ಅನಿಸ್ತು, ಅದಕ್ಕೆ ತರಿಸಿದೆ. ಡಿಸೈನ್ ಹೂವು ಇರೋದಕ್ಕೆ ವಿತ್ ಪ್ಯಾಂಟ್. ಇದು ಗ್ರೀನ್ ಕಲರ್ ಇದೆ, ಇದೇ ಥರ ಪಿಂಕ್ ಇದೆ, ನಂತರ ಬ್ರೌನ್ ಇದೆ, ಎಲ್ಲ ಕಲರು ಅದರೊಳಗಡೆ ಇದೆ. ವೈಟ್ ಕಲರು, ಎಲ್ಲ ಕಲರ್ನೂ ಇಟ್ಟಿದ್ದೀನಿ. ವಾರದಲ್ಲಿ ಎಲ್ಲ ಕಲರ್ನೂ ಒಂದೊಂದು ದಿನ ಹಾಕಲಿಕ್ಕೆ ಅಂತೇಳಿ ಇದಿದೆ. ಸೊ ಇದು ನೈಟ್ ವೇರ್. ನಾನು ನೈಟೀಸ್ ಎಲ್ಲ ಹಾಕೋದಿಲ್ಲ ಆ್ಯಂಡ್ ಟೀ ಶರ್ಟ್ ಪ್ಯಾಂಟ್ ಎಲ್ಲ ಹಾಕೋದಿಲ್ಲ. ವೆರಿ ಕಂಫರ್ಟೇಬಲ್ ನೋಡ್ಬೋದು. ಇದಕ್ಕೂ ಪಾಕೆಟ್ ಇದೆ, ಮೊಬೈಲ್ ಇಟ್ಕೊಂಡು ಮಕ್ಳನ್ನ ಕರ್ಕೊಂಬರಕ್ಕೆ ಹೋಗ್ಬೋದು. ಸೊ ಬೋತ್ 2 in 1 ವೇ. ಮನೆಯಲ್ಲೂ ಹಾಕೊಳ್ಬೋದು ಆ್ಯಂಡ್ ಇಲ್ಲೇ ಸ್ಮಾಲ್ ಅಂಗಡಿಗಳಿಗೆ ಹೋಗಿ ಬರ್ಬೋದು. ಮಕ್ಳನ್ನ ಕರ್ಕೊಂಬರೋಕ್ಕೆಲ್ಲ ಯೂಸ್ ಆಗೋಂಗೆ ಇದು ಸೆಟ್. ಸೊ ಕೋಟ್ ಸೆಟ್ ಅಂತಲೂ ಅಂತಾರೆ, ನೈಟ್ ವೇರ್ ಅಂತಲೇ, ಬಿಕಾಸ್ ಪ್ಯೂರ್ಲಿ ಕಾಟನ್, ತುಂಬ ಚೆನ್ನಾಗಿದೆ. ಇದ್ರದ್ದು ಏನೇನು ತರಿಸಿದ್ದೀನಿ ಅಂತ ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ಇದು ಜಸ್ಟ್ ನಿಮಗೆ 550 ರುಪೀಸರೇ ಬಂದುಬಿಡುತ್ತೆ ಇದು ಈ ಒಂದು ಅಜಿಯೋದಲ್ಲಿ. ಇದು ಲಿಂಕ್ ಎಲ್ಲಡೆ ಹಾಕಿರ್ತೀನಿ, ಅಜಿಯೋ ಲಿಂಕ್ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಒನ್
ವೈಟ್. ನನಗೆ ವೈಟ್ ಮೇಲೆ ತುಂಬ ಕ್ರಶ್ ಆಗಿತ್ತು. ಯಾವುದೋ ವೈಟ್ ಟ್ರೆಂಡ್ಸ್ ಅವಾಸ ಬ್ರ್ಯಾಂಡಿಂದ ಇದೆಲ್ಲ ಟ್ರೆಂಡ್ಸಲ್ಲಿ ಸಿಗ್ತಿರುತ್ತೆ. ಸೊ ಸಿಂಕಿಂಗ್ ಸೊ ವೈಟ್, ಪ್ಯೂರ್ಲಿ ವೈಟ್. ಸೊ ನೋಡ್ಬೋದು ತುಂಬ ಚೆನ್ನಾಗಿದೆ. ಇದೂ ತುಂಬ ಕಡಿಮೆ, 599 600 ರುಪೀಸಿಗೆ ಬಂದಿದೆ ನನಗೆ. ಪಾಕೆಟ್ ಕೊಡೋಲ್ಲ ಇವ್ರದ್ದು, ಅಂದರೆ ಪಾಕೆಟ್ ಕೊಡೋಲ್ಲ, ನಾವು ಪರ್ಸ್ನ ಕ್ಯಾರಿ ಮಾಡಲೇಬೇಕು ಮೊಬೈಲ್ ಇಟ್ಕೊಳಕ್ಕೆ, ಅದೊಂದೇ ಮಿಸ್ಟೇಕ್. ಬಟ್ ವೈಟ್ ಇತ್ತು, ತುಂಬ ಚೆನ್ನಾಗಿತ್ತು ಅಂತ ತರಿಸ್ಕೊಂಡೆ. ಆಫರಲ್ಲಿ ಬಂದಿದ್ದು ಎಲ್ಲದು ಅಜಿಯೋ ಮೆಗಾ ಸೇಲ್ ಆಫರಲ್ಲಿ ತರಿಸ್ಕೊಂಡೆ. ಮಿಂತ್ರದ್ದು ಅಷ್ಟೇ ಮಾವ ಫೇಸ್ ಸೇಲ್ ಇತ್ತು, ಅದ್ರಲ್ಲಿ ತರಿಸ್ಕೊಂಡಿರೋದು. ಆ್ಯಂಡ್ ನೆಕ್ಸ್ಟ್ ಫಸ್ಟ್ ಟ್ರೈ ನನ್ನ ಮಗಳದು ನನ್ನ ಜೊತೆ ನನ್ನ ಮಗಳದ್ದು ಶಾಪಿಂಗ್ ಆಗ್ತಾ ಇರುತ್ತೆ. ಇದು ಫಸ್ಟ್ ಟ್ರೈ. ನನ್ನ ಕೂಪನ್ ಕೋಡ್ನ ನಾನು ಕೆಳಗಡೆ ಮೆನ್ಷನ್ ಮಾಡ್ತೀನಿ, ಅದು ನಾನು ಯೂಸ್ ಮಾಡೋ 50% ಆಫ್ ಆಗುತ್ತೆ. ಓಕೆನಾ? ಸೊ ಎವ್ರಿ ಮಂತು ನನ್ನ ಕೂಪನ್ ಕೋಡ್ ಚೇಂಜ್ ಆಗುತ್ತೆ, ಒಂದೇ ಕೋಡ್ ಇರೋದಿಲ್ಲ. ಸೊ ನೀವು ಇನ್ಸ್ಟಾಗ್ರಾಮ್ನ ನಾನು ಫಾಲೋ ಮಾಡಬೇಕು, ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ನಾನು ಎವ್ರಿ ಮಂತ್ಲಿ 2 times 3 times ಕೂಪನ್ನ ಪೋಸ್ಟ್ ಆಗಿ ಹಾಕಿರ್ತೀನಿ. ನೀವು ಅಲ್ಲಿ ಹೋಗಿದ್ರೆ ಸಿಕ್ಬಿಡುತ್ತೆ. ನನ್ನ ಮಗಳು ಫೋಟೋ ಪಕ್ಕಕ್ಕೆ ಪೋಸ್ಟ್ ಇರ್ತೀನಿ. ಫಸ್ಟ್ ಟ್ರೈ ಇದು ಇರುತ್ತೆ. ಫಸ್ಟ್ ಟ್ರೈಯಿಂದ ಅವಳಿಗೆ ನಾನು ಇದು ಏನು ತರ್ತಿದ್ದೀನಿ, ಇದು ಡ್ರೆಸ್ಸಾ? ಓ ಸಾರಿ, ಏನು ಮಾಡಿದ್ದೀನಿ ಗೊತ್ತಾ, ಫಸ್ಟ್ ಟ್ರೈಲಿ 14 ಇಯರ್ಸ್ ತನಕ ಡ್ರೆಸ್ ಇರುತ್ತೆ. ಸೊ ನಾನು ನನಗೋಸ್ಕರ 14 ಇಯರ್ಸ್ ಡ್ರೆಸ್ ತರಿಸಿರೋದು. ಸೊ ಬಿಗ್ ಒನ್, ಲುಕ್ ಎಟ್ ಇಟ್, ಹೌ ಬಿಗ್, ರೈಟ್? ಸೊ ಪೈನ್ ಕಿಡ್ಸ್ ಅಂತ ಇದು 14 ಇಯರ್ಸಿನ ಡ್ರೆಸ್ಸು. ಚೆಕ್ ಮಾಡ್ತೀನಿ, 12 to 14 ಇಯರ್ಸ್ ಡ್ರೆಸ್ಸು. ಇದು ನನಗೆ ಅಂತಲೇ ತರಿಸಿರೋದು, ಬಿಕಾಸ್ ನನಗೆ 12 to 14 ಇಯರ್ಸ್ ಪರ್ಫೆಕ್ಟ್ಲಿ ಫಿಟ್ ಆಗುತ್ತೆ, ಏನು ಫಿಟ್ಟಿಂಗ್ಸ್ ಮಾಡೋದಿರೋದಿಲ್ಲ. ಆ ಕುರ್ತಾಸ್ ಎಲ್ಲ ನನಗೆ ಬೊಗ್ಲ ಆಗುತ್ತೆ, ಬಟ್ ಇದೊಂದು ಪರ್ಫೆಕ್ಟ್ ಫಿಟ್ಟಿಂಗ್ಸ್. ವೇರ್ ಮಾಡಿ ತೋರಿಸ್ತೀನಿ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಈ ಸಂಗೆ ಅಂತ ಹೇಳ್ಬಿಟ್ಟು ನಾನು ತರಿಸ್ತೀನಿ ಫಸ್ಟ್ ಟ್ರೈ ಆ್ಯಪಲ್ಲಿ. ಈ ಸಂಗೂ ತರಿಸಿದ್ದೀನಿ. ಈ ಸಂಗ್ ಒಂದು ನೈಟ್ ವೇರ್ ತರಿಸಿದ್ದೀನಿ. ಡೈಲಿ ಅವಳು ನೈಟ್ ಸ್ಕೂಲಿಗೆ ಹೋಗ್ತಿದ್ದ ಯೂನಿಫಾರ್ಮೇ ಇರುತ್ತೆ, ಬಟ್ ಮಲಗೋಕ್ಕೆ ಬಂದಾಗ ಕಂಫರ್ಟೇಬಲ್ ಆಗಿರಲಿ ಅಂತ ಇದೊಂದು ನೈಟ್ ವೇರ್ ಕಾಟನ್. ಸೊ ಬೇಬಿ ಹಗ್ ಬ್ರ್ಯಾಂಡಿಂದು ತುಂಬ ಕಡಿಮೆಗೆ ಸಿಗುತ್ತೆ, 350 400 ರುಪೀಸಿಗೆ ಸಿಕ್ಬಿಡುತ್ತಿದ್ದು. ಸೊ ನನ್ನ ಕೂಪನ್ ಯೂಸ್ ಮಾಡಿದ್ರೆ ಅಂತೂ ಇದು ಆ್ಯಕ್ಚುಲ್ ರೇಟು 699 ಇರುತ್ತೆ. 50% ಆಫ್ ಆದರೂ ನಿಮಗೆ 350 ರುಪೀಸಿಗೆ ಇದು ಫುಲ್ ಸೆಟ್, ಕಾಟನ್ ಸೆಟ್. ಮಕ್ಕಳಿಗೆ ಎಲ್ಲ ಸೈಜಲ್ಲೂ ಇರುತ್ತೆ. 1 ಇಯರ್ ಬೇಬಿ, ನ್ಯೂ ಬಾರ್ನ್ ಬೇಬಿಯಿಂದ ಹಿಡಿದು 14 ಇಯರ್ಸ್ ತನಕ ಆ ಸೈಟಲ್ಲಿರುತ್ತೆ. ಆ್ಯಂಡ್ ಇದೊಂದು ಅವಳಿಗೆ ಕೋಟ್ ಸೆಟ್. ಈಗ ತುಂಬ ಮಳೆಗಾಲ ಸ್ಟಾರ್ಟ್ ಹೋಗಿದೆ ಅಲ್ಲ, ಸೊ ಎಲ್ಲರೂ ಹೊರಗಡೆ ಹೋದರೆ ಫುಲ್ ಇರಲಿ ಅಂತೇಳಿ ಇದೊಂದು ವಿತ್ ಪ್ಯಾಂಟ್ ಆ್ಯಂಡ್ ಶರ್ಟ್. ಸೊ ಇದನ್ನು ತರಿಸ್ತೀನಿ. ಇದು ನನ್ನ ಮಗಳದು. ಇದ್ರದ್ದು ಫೋಟೋ ಹಾಕಿಬಿಟ್ಟು ಪಕ್ಕಕ್ಕೆ ಕೋಡ್ನ ಹಾಕಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ಫಸ್ಟ್ ಟ್ರೈಲಿ ನನ್ನ ಬೇಬಿಯ ಭಾಗ್ಯಶ್ರೀ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ಎವ್ರಿ ಮಂತ್ 2ರಿಂದ 3 ಕೋಡ್ ಹಾಕಿರ್ತೀನಿ. ಆ ಕೋಡ್ನ ನೀವೇನಾದರೂ ಅಲ್ಲಿ ಕೆಳಗಡೆ ಅಪ್ಲೈ ಕೂಪನ್, ನೀವು ಕಾರ್ಟಿಗೆ ಹೋದ್ಕೊಳ್ಳಿ, ನಿಮಗೆಲ್ಲದು ಪೇಮೆಂಟ್ ಮಾಡೋ ಟೈಮಲ್ಲಿ ಅಪ್ಲೈ ಕೂಪನ್ ಅಂತ ಕೊಟ್ಟಾಗ ಆ ಒಂದು ಕೂಪನ್ ಕೋಡನ್ನು ಹಾಕಿದಾಗ 50% ಆಫ್ ಆಗುತ್ತೆ. ಓಕೆನಾ? ಇದು ಫಸ್ಟ್ ಟ್ರೈ ಜೊತೆ ನಂದು ಕೊಲಾಬ್ರೇಷನ್ ಇರೋದ್ರಿಂದ, ನಾನು ಈಶಾ ಫಸ್ಟ್ ಇಯರಿಂದನೂ ಸ್ಟಾರ್ಟ್ ಆಗಿದೆ ಅದು. ಅದರದ್ದು ಸಪ್ರೇಟ್ ಜರ್ನಿ, ಫಸ್ಟ್ ಟ್ರೈ ಜರ್ನಿ ಹೇಗಿದೆ, ಹಿಂಗಾಯಿತು, ಆ್ಯಂಡ್ ಅಲ್ಲಿ ಹೇಗೆ ರಿಜಿಸ್ಟರ್ ಆಗಬೇಕು, ಹೇಗೆ ಅವ್ರು ನಂಗೆ ಅಪ್ರೋಚ್ ಮಾಡಿದ್ರು ಎಲ್ಲದನ್ನು ನಾನು ಸಪ್ರೇಟ್ ಬ್ಲಾಗ್ ಮಾಡಾಕ್ತೀನಿ. ಈಗ ಶಾಪಿಂಗ್ ಹಾಲ್, ಲೆಟ್ಸ್ ಟ್ರೈ ಎವ್ರಿಥಿಂಗ್. ಓಕೆ, ಟ್ರೈ ಮಾಡೋಣ. ಆ್ಯಂಡ್ ಅಲ್ಲಿ ನಿಮಗೆಲ್ಲ ವೀಡಿಯೋ ಮಾಡಿ ಕಂಟೆಂಟ್ ಹೆಂಗೆ ಮಾಡ್ತೀನಿ ಅಂತ ಕೇಳ್ತಿರಲ್ಲ, ಸೊ ಅಲ್ಲಿ ವೀಡಿಯೋ ಮಾಡ್ಕೊಂಡು ಬರ್ತಿದ್ದಂಗೆ ಇಲ್ಲಿ ರೈಸ್ ಕೂಗಾಗಿದೆ. ಆ್ಯಂಡ್ ಇದು ಸೊ ದಾಲು ಸಹಿತ ಕೂಗಿದೆ. ಸೊ ಈಗ ಅದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಪಪ್ಪುಗೆ. ನಮ್ಮ ಮನೇಲಿ ಪಪ್ಪು ತಿಂತಾರೆ, ಓಕೆನಾ? ತೆಲುಗು ಹಸ್ಬೆಂಡು, ಸೊ ಅವರು ಪಪ್ಪು, ಪಾಲಕ್ ಪಪ್ಪು, ಮೆಂತ್ಯ ಪಪ್ಪು, ಟೊಮೆಟೊ ಪಪ್ಪು, ಹೀಗೆ ಪಪ್ಪುಗಳನ್ನ ತಿಂತಾರೆ ವಾರದಲ್ಲಿ 3-4 ದಿನ. ಸೊ ಹಾಗಾಗಿ ದಾಲು ಮತ್ತು ಟೊಮೆಟೊ ಪಾಲಕ್ಕೆಲ್ಲ ಸೇರಿ ಕೂಗ್ಸಿಟ್ಟಿದ್ದೀನಿ. ಈಗ ಅದಕ್ಕೆ ಒಗ್ಗರಣೆ ಹಾಕೋದು. ಸೊ ಫಸ್ಟು ಒಗ್ಗರಣೆ ಹಾಕಬೇಕು ಅಂದರೆ ನಾನು ಬರೋದೆ ನಮ್ಮ ಮನೆಯ ಈ ಒಂದು ಕಾಣಿಸ್ತಿದೆಯಾ ನನ್ನ ಫೇವ್ರೆಟ್ ಕರಿಬೇವಿನ ಗಿಡ ಹತ್ರ. ಸೊ ನಾನು ಫ್ರೆಶ್ಶಾಗಿ ಕೊಯ್ಕೊಂಡು ಹೋಗ್ತೀನಿ. ಸಂಜೆ ತನಕನೂ ಎಷ್ಟು 4-5 ಇದು ಬೇಕೋ ಅದನ್ನು ಕೊಯ್ಕೊಂಡು ಹೋಗ್ಬಿಡ್ತೀನಿ. ಸೊ ಪಪ್ಪು ಮಾಡೋದು ತುಂಬ ಈಸಿ. ಆ್ಯಕ್ಚುಲಿ ಎಲ್ಲದನ್ನು ಅದರೊಳಗಡೆ ಹಾಕ್ಬಿಟ್ಟಿರ್ತೀವಿ, ಪಾಲಕ್ಕು, ಟೊಮೆಟೊ, ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟಿರ್ತೀವಿ. ಜಸ್ಟ್ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಗೂರಾಡಬೇಕು. ಅದಕ್ಕೆ ಪಪ್ಪು ಅಂತಾರೆ. ನೀಟಾಗಿ ಮಿಜ್ಜಬೇಕು. ಆಮೇಲೆ ಮಿಜ್ಜಿದ ಮೇಲೆ ಸ್ವಲ್ಪ ಹುಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ಒಗ್ಗರಣೆಯಲ್ಲಿ ಪಪ್ಪು ರೆಡಿ ಆಗೋಗುತ್ತೆ. ಒಂದು 10 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಸೊ ನನಗೆ ಫೇವ್ರೆಟ್ ಪಾಲಕಿಂದು ಮಾಡ್ತೀನಿ, ಮೆಂತ್ಯ ಸೊಪ್ಪಿನ ಸಪ್ರೇಟ್ ಮಾಡ್ತೀನಿ, ಟೊಮೆಟೊದು ಮಾಡ್ತೀನಿ. ಸೊ ವಾರದಲ್ಲಿ 3 ದಿನ ಅಂತೂ ಇರುತ್ತೆ ಇದು ಪಪ್ಪುಗಳೇ. ನೋಡ್ಬೋದು ಪಪ್ಪು ರೆಡಿ ಆಗಿದೆ, ರೈಸು ಆಗಿದೆ.
ಆ್ಯಂಡ್ ಈ ಕಡೆ ಬಂದರೆ ಎಗ್ ಬಾಯ್ಲ್ಡ್ ಆಗಿದೆ. ಸೊ ಇದು ಎಗ್ ಬಾಯ್ಲಿಂಗ್ ಮಿಷಿನ್ ಕೆಂಟಿದ್ದು, ಇದ್ರದ್ದು ಬೇಕಾದ್ರೆ ಕೆಳಗಡೆ ಲಿಂಕ್ ಹಾಕಿರ್ತೀನಿ. ಸೊ ಎಗ್ ಬಾಯ್ಲ್ ಆಗಿದೆ. ನಮ್ಮ ಹಸ್ಬೆಂಡ್ ತಿಂತಾರೆ, ನಾನು ತಿನ್ನಲ್ಲ ಎಗ್ಗು, ಅವ್ರು ತಿಂತಾರೆ. ಅವರು ನನ್ನ ಮಗಳು ಎಲ್ಲರೂ ಎಗ್ ತಿಂತಾರೆ ಪ್ರೋಟೀನ್ಗೋಸ್ಕರ. ಸೊ ಇದಿಷ್ಟು ಕುಕ್ಕಿಂಗ್, ಹಾಫ್ ಆನ್ ಅವರ್ ಕುಕ್ಕಿಂಗ್ ಮಾಡ್ತೀನಿ. ಈಗ ನೆಕ್ಸ್ಟು ನಾನೆಲ್ಲ ಡ್ರೆಸ್ಸಸ್ ಎಲ್ಲ ಇದೆಲ್ಲ ಅದನ್ನೆಲ್ಲದನ್ನು ವೇರ್ ಮಾಡಿ ತೋರಿಸ್ತೀನಿ. ಸೊ ಇನ್ನೊಂದು ನನಗೆ ಆ್ಯಕ್ಚುಲಿ ಇವತ್ತು ಕಂಟೆಂಟ್ ಶೂಟ್ ಮಾಡೋಕ್ಕಿದೆ. ದಿಸ್ ಈಸ್ ಫೇಸಸ್ ಕನ್ನಡ ಅವರು ನನಗೆ ಕೊಟ್ಟು ಕಳಿಸಿದ್ದಾರೆ. ಒಂದು ಲಿಪ್ ಶೇಡ್ ಕೊಟ್ಟಿದ್ದಾರೆ. ಇದು ಸ್ಟ್ರೋಬ್ ಫಿಕ್ಸ್ ಅಂತೆ, ಆ್ಯಂಡ್ ಮೇಕಪ್ ಫಿಕ್ಸ್ ಮಾಡುವಂಥದ್ದು. ಆ್ಯಂಡ್ ಇದು ಫೌಂಡೇಶನ್ ವಿತ್ ಎವ್ರಿಥಿಂಗ್, ಒಂದು ಕ್ರೀಮ್, ಡೈಲಿ ಯೂಸ್ ಮಾಡುವಂಥ ಕ್ರೀಮು. ಸೊ ವಾಟರ್ ಪ್ರೂಫ್ ಅಂತೆ. ಆ ವಾಟರ್ ಪ್ರೂಫಿಂದು ರಿವ್ಯೂ ಮಾಡಿ ಅಂತ ಹೇಳಿದ್ದಾರೆ. ಸೊ ಲಿಟ್ರಲಿ ನಾನು ಟ್ರೈ ಮಾಡಬೇಕು ಮುಖದ ಮೇಲೆ ವಾಟರ್ ಪ್ರೂಫ್. ಇದನ್ನು ಹಾಕಿ ವಾಟರ್ ಹಾಕಿ ನೋಡ್ತೀನಿ ಹೋಗುತ್ತಾ ಇಲ್ಲ ಮೇಕಪ್ ಅಂತ, ವಾಟರ್ ಪ್ರೂಫ್ ಮೇಕಪ್ ಹೇಗಿದೆ ಅಂತ ಟ್ರಯಲ್ ಮಾಡ್ತೀನಿ. ಆ್ಯಂಡ್ ಅದು ರೀಲ್ಸಲ್ಲಿರುತ್ತೆ ಹೇಗೆ ಮೇಕಪ್ ಕ್ಲೀನ್ ಆಗಿದೆ ಆಗಿಲ್ಲ ಅಂತ ಹೇಳ್ಕೊಂಡು. ಇದನ್ನು ಸಹಿತ ನನ್ನ ಕಂಟೆಂಟ್ ಶೂಟ್ ಇದೆ ಇದ್ರ ಜೊತೆಗೆ. ನನ್ನ ಇದು ಅದೇ ಹೇಳಿದ್ರೆ ಕಂಟೆಂಟ್ ಶೂಟ್ ಹೇಗೆ ಮಾಡ್ತೀನಿ ಅಂತ ಹೇಳ್ತೀನಿ ಅಂತ. ಸೊ ದಿಸ್ ಇಸ್ ಹೌ. ಇದಿಷ್ಟು ಫೇಸಸ್ ಕನ್ನಡ ಅವ್ರದ್ದು. ಇದ್ರದ್ದು ನಾನು ಮಾಡಿ ತೋರಿಸ್ತೀನಿ, ರೀಲ್ಸ್ ಹಾಕಿರ್ತೀನಿ, ಶಾರ್ಟ್ಸಲ್ಲಿ ಹಾಕಿರ್ತೀನಿ. ಸೊ ಇದು ಮಿಂತ್ರದಲ್ಲಿ ತರಿಸಿರೋವಂಥ ಒಂದು ಕುರ್ತಾ ವಿತ್ ದುಪ್ಪಟ್ಟ ಸೆಟ್. ಇದು ಪ್ಯಾಂಟ್ ಬಂದಿಲ್ಲ, ನಾನೇ ಗೋಲ್ಡ್ ಕಲರ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ, ಪರ್ಫೆಕ್ಟ್ಲಿ ಎತ್ನಿಕ್ ವೇರ್. ನನಗೆ ಆ್ಯಕ್ಚುಲಿ ತುಂಬ ಟೆಂಪಲ್ ಅಲ್ಲಿ ಇಲ್ಲಿ ಹೋಗ್ತಾರೆ, ನಂಗೆ ಎತ್ನಿಕ್ ವೇರೇ ಬೇಕಾಗಿತ್ತು. ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ಯೂರ್ ಕಾಟನ್ ಇದೆ, ನೀಟಾಗಿ ಕೂತಿದೆ ಮಾತ್ರ, ತುಂಬ ಚೆನ್ನಾಗಿ ಫೀಲ್ ಕೊಡ್ತಾ ಇದೆ. ಆ್ಯಂಡ್ ದುಪ್ಪಟ್ಟನೂ ತುಂಬ ರಿಚ್ ಆಗಿದೆ, ಒಂದು ಆರಾಮಾಗಿ ಕೊಡ್ಬೋದು. ನಾನು 900 ಸಮಥಿಂಗ್ ಕೊಟ್ಟಿದ್ದೀನೇನೋ ಇದಿಷ್ಟಕ್ಕೆ. ಬಟ್ ಎಸ್, ಐ ಆಮ್ ಹ್ಯಾಪಿ ವಿತ್ ದ ಸೆಟ್. ಸೊ ವಾಟರ್ ಟೆಸ್ಟ್ ಆಗಿದೆ ನನ್ನ ಫೇಸು. ವಾಟರ್ ಟೆಸ್ಟ್ ಆದರೂ ಸಹಿತ ಮೇಕಪ್ ಆಗಿದೆ. ಎಸ್ ದೇವ, ತುಂಬ ಕಷ್ಟ ಆಯಿತು ವಿಡಿಯೋ ಮಾಡೋಕ್ಕೆ. ವಾಟರ್ ಟೆಸ್ಟ್ ವಿಡಿಯೋ ಮೇಕಪ್ ಆದಮೇಲೆ ಮತ್ತೆ ಒದ್ದೆ ಎಲ್ಲ ಆಗುತ್ತೆ. ಬಟ್ ಸ್ಟಿಲ್ ಐ ಡಿಡ್ ಟೆಸ್ಟ್ ಮಾಡಿದ್ದೀನಿ. ಆ್ಯಂಡ್ ಇದು ಅಜಿಯೋದಲ್ಲಿ ತರಿಸಿರೋವಂಥ ಒಂದು ಜಸ್ಟ್ ಕುರ್ತಾ. ತುಂಬ ಕಡಿಮೆ ರೇಟಲ್ಲೇ ತರಿಸ್ತೀನಿ. ನಿಯರ್ಲಿ 499 ಸಮಥಿಂಗ್, 450 ಒಳಗಡೆ ಇದೆ. ಇದು ಡಿಸ್ಕೌಂಟ್ ಆಗಿ ನನಗೆ ಅಷ್ಟು ಕಡಿಮೆಗೆ ಸಿಕ್ಕಿದೆ. ತುಂಬ ರಿಚ್ ಇದೆ. ಸೊ ಐ ಆಮ್ ಹ್ಯಾಪಿ. ಎಲ್ಲಾದರೂ ಒಳ್ಳೆ ನಾರ್ಮಲ್ ಫಂಕ್ಷನ್ಗಳಿಗೆ ಹೋಗಲಿಕ್ಕೆ ಚೆನ್ನಾಗಿದೆ. ವೈಟ್ ಆ್ಯಂಡ್ ಪಿಂಕ್ ಎಂಬ್ರಾಯ್ಡ್ರಿ ಬಂದಿರೋದಕ್ಕೆ ರಿಚ್ ಫೀಲ್ ಕೊಡ್ತಿದೆ. ನೆಕ್ಸ್ಟು ನನ್ನ ಫೇವ್ರೆಟ್ ಒನ್ ಇದು ಪಿಂಕ್ ಕುರ್ತಾ ಸೆಟ್. ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ನನಗಿದು. ಕಲರ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಈ ಕಲರಿಗೆ ನಾನು ತೊಗೊಂಡಿರೋದು, ನನ್ನ ಫೇವ್ರೆಟ್ ಕಲರ್ ಆಗಿರೋದಕ್ಕೆ. ಆ್ಯಂಡ್ ಎಸ್, ಕುರ್ತಾ ಅನಾರ್ಕಲಿ ಕುರ್ತಾ ವಿತ್ ಪಿಂಕ್ ಪ್ಯಾಂಟ್ ಬಂದಿದೆ ಕೆಳಗಡೆ. ಸೊ ಯಾ, ಪಿಂಕ್ ಪ್ಯಾಂಟು ನನ್ನ ವೀಡಿಯೋ ನೋಡಿ ಕಾಣಿಸ್ತಿದೆ ಇರ್ಬೋದು. ಸೊ ಪ್ಯಾಂಟ್ ವಿತ್ ಕುರ್ತಾ, ಇದು ಜಸ್ಟ್ ಕುರ್ತಾ ಅಷ್ಟೇ ಅಲ್ಲ, ಪ್ಯಾಂಟ್ ವಿತ್ ಕುರ್ತಾ. ಸೊ ನನಗೆ ತುಂಬ ಇಷ್ಟ ಆಗಿರೋದು ಇಷ್ಟು ಡ್ರೆಸ್ಸಲ್ಲಿ, ಯಾಕಂದರೆ ಇದ್ರ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸಿಲ್ಕ್ ಮಿಕ್ಸ್ ಕಾಟನ್ ಇದೆ. ನೆಕ್ಸ್ಟು ಡೈಲಿ ಯೂಸ್ ಮಾಡೋಕ್ಕೆ ಅಂತ ಒಂದು ನಾರ್ಮಲ್ 399 ರುಪೀಸಿಂದು ಒಂದು ಕುರ್ತಾ ವಿತ್ ಪಾಕೆಟ್ ಇದೆ. ಸೊ ಇಲ್ಲೇ ಶಾಪಿಂಗ್ ಹೋಗ್ತೀವಿ ಅಲ್ಲಿ ಇಲ್ಲಿ ಅಂದರೆ ನಾರ್ಮಲ್ ಡೈಲಿ ಯೂಸಿಗೆ ಅಂತಲೇ ಬೇಕಾಗಿರುತ್ತೆ ಕೆಲವೊಂದು ಸಲ ಕುರ್ತಾಗಳು. ಹಾಗಾಗಿ ಇದು ಡೈಲಿ ಯೂಸ್ ಕುರ್ತಾ. ಸೊ ಅದು ತುಂಬ ಚೆನ್ನಾಗೇ ಇದೆ. ಕ್ವಾಲಿಟಿ ವೈಸ್ ಕಾಟನ್, ಪ್ಯೂರ್ ಕಾಟನ್ ಇದೆ. ಆ್ಯಂಡ್ ನೋಡೋಕ್ಕೂ ತುಂಬ ಕ್ಯೂಟಾಗಿದೆ. ನೆಕ್ಸ್ಟ್ ಇದು ಮಿಂತ್ರದಲ್ಲೇ ತರಿಸೋದು. ಎಲ್ಲರೂ ಟ್ರಾವೆಲ್ ಮಾಡೋಕ್ಕೆ ಹೋದಾಗ ಬೇಕಾಗತ್ತೆ ಅಂತ ಮಾಡರ್ನ್ ಔಟ್ಫಿಟ್ಟು, ಮಾಡರ್ನ್ ಡ್ರೆಸ್ಸು ತುಂಬ ಚೆನ್ನಾಗಿದೆ. ನೆಕ್ ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ಎಸ್, ಸ್ಲೀವ್ಲೆಸ್ ವಿತ್ ಡ್ರೆಸ್ ಅಂದರೆ ನಾವೆಲ್ಲರೂ ಟ್ರಾವೆಲ್ ಎಲ್ಲರೂ ಹೋದಾಗ ಚೆನ್ನಾಗಿ ಅನಿಸುತ್ತೆ ಇದು ಫೋಟೋಗೆಲ್ಲ. ನೆಕ್ಸ್ಟು ನಾನು ಹೇಳಿದ್ನಲ್ಲ, ಫಸ್ಟ್ ರೇಲಿ 14 ಇಯರ್ಸಿಂದ ಒಂದು ಡ್ರೆಸ್ ತರಿಸ್ತೀನಿ, ಅದು ಪರ್ಫೆಕ್ಟ್ ಫಿಟ್ ಆಗುತ್ತೆ ಅಂತ. ಲಾಸ್ಟ್ ಹಾಕಿದ್ದು ನೋಡಿ ಸ್ವಲ್ಪ ದೊಗ್ಲ ಬಗ್ಲ ಲೂಸ್ ಅನಿಸ್ತಿತ್ತು. ಇದು ಪರ್ಫೆಕ್ಟ್ ಫಿಟ್ ಆಗಿದೆ. ಎಸ್, ನನಗೆ 12 to 14 ಇಯರ್ಸ್ ಚೆನ್ನಾಗಿ ಫಿಟ್ ಆಗುತ್ತೆ. ಸೊ ಇದು ಅಷ್ಟೇ ಮಾಡರ್ನ್ ಡ್ರೆಸ್, ಎಲ್ಲಾದರೂ ಟ್ರಾವೆಲ್ ಮಾಡೋಕ್ಕೆ ಹೊರಗಡೆ ಹೋದಾಗ ಯೂಸ್ ಆಗುತ್ತೆ ಅಂತ ತರಿಸ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಇದು ಡೈಲಿ ಯೂಸ್ ಮಾಡಲಿಕ್ಕೆ ಅಂತ ನಾನು ಇವತ್ತು ಏನು ಹಾಕ್ಕೊಂಡಿದ್ದೀನಿ ಅದೇ ಥರದ ಒಂದು ಕೋಡ್ ಸೆಟ್, ನೈಟ್ ವೇರ್ ಸೆಟ್ಟು. ಸೊ ಇದು ಅಜಿಯೋದಲ್ಲಿ ತರಿಸಿರೋದು, ಇಚ್ಚಾ ಬ್ರ್ಯಾಂಡಿದ್ದು. 500-550 ರುಪೀಸಿಗೆ ನಿಮಗೆ ಸಖತ್ತಾಗಿರೋ ಕಲರ್ಸ್ ಸಿಗುತ್ತೆ. ಆ್ಯಂಡ್ ಪಾಕೆಟ್ ಸಹಿತ ಇರುತ್ತೆ. ಆ್ಯಂಡ್ ಪ್ಯೂರ್ ಕಾಟನ್ನು, ನೈಟ್ ವೇರ್ ಆಗಿರ್ಬೋದು, ಡೈಲಿ ವೇರ್ ಮಾಡಲಿಕ್ಕೆ ತುಂಬ ಯೂಸ್ಫುಲ್ಲು. ಆ್ಯಂಡ್ ನಾನು ಡೈಲಿ ವೇರ್ ಇದನ್ನೇ ಮಾಡೋದು. ಆ್ಯಂಡ್ ನೆಕ್ಸ್ಟ್ ನನ್ನ ಮಗಳು ಸ್ಕೂಲಿಂದ ಬಂದಿದ್ದಾಳೆ. ಸೊ ಅವಳಿಗೋಸ್ಕರ ಅನ್ನ, ತುಪ್ಪ ಮತ್ತು ಮೆಂತ್ಯ ಪುಡಿ, ಹಾಲು ಎಲ್ಲ ಹಾಕಿಬಿಟ್ಟು ಊಟ ಮಾಡಿಸ್ತಾ ಇದ್ದೀನಿ.
ವಾಟರ್ ಪ್ರೂಫ್ ಮೇಕಪ್ಪಾ. ಸೊ ಎಸ್, ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ವೈರಲ್ ಪ್ರಾಡಕ್ಟ್ ಇದು, ವಾಟರ್ ಪ್ರೂಫ್ ಅಂತ ಹೇಳ್ಕೊಂಡು. ಆ್ಯಂಡ್ ಎಸ್ಪೆಷಲಿ ದಿಸ್ ಪ್ರಾಡಕ್ಟ್ ತುಂಬ ಜನ ನೋಡಿರ್ತೀರ, ಫೇಸಸ್ ಕೆನಡಾದವ್ರದ್ದು ಸ್ಟ್ರೋ ಮಿಕ್ಸ್ ಅಂತ. ಇನ್ಸ್ಟಂಟ್ ಗ್ಲೋ ಕೊಡುತ್ತೆ. ಆ್ಯಂಡ್ ನಾನು ನಿಮ್ಮ ಜೊತೆ ಟ್ರೈ ಮಾಡ್ತಾ ಇದ್ದೀನಿ. ಲೆಟ್ಸ್ ಮಿ ಟ್ರೈ. ಫಸ್ಟು ನನ್ನ ಫೇಸಿಗೆ ಏನು ಹಚ್ಕೊಂಡ್ರೆ ಜಸ್ಟ್ ಇದನ್ನು ಆ್ಯಕ್ಚುಲಿ ನಾವು ಪ್ರೈಮರ್ ಥರನೂ ಯೂಸ್ ಮಾಡ್ಬೋದಂತೆ. ಹಾಗಾಗಿ ಐ ಆಮ್ ಜಸ್ಟ್ ಅಪ್ಲೈಯಿಂಗ್ ದಿಸ್ ಒನ್. ಓ ಮೈ ಗಾಡ್, ಸಿ ದ ಡಿಫ್ರೆನ್ಸ್. ಇಲ್ಲಿ ನೋಡಿ ಡಲ್ ಇದೆ, ಆ್ಯಂಡ್ ಇಲ್ಲಿ ನೋಡಿ ಶೈನ್. ಆ್ಯಂಡ್ ಇದಾದಮೇಲೆ ನಾನು ಈ ಒಂದು ಹೈಡ್ರಾ ಫೇಸಸ್ ಕೆನಡಾದವ್ರದ್ದು ಹೈಡ್ರಾ ಫೌಂಡೇಶನ್ ಯೂಸ್ ಮಾಡ್ತೀನಿ. ವೆರಿ ಸಿಂಪಲ್, ಬೇರೆ ಏನೂ ಮೇಕಪ್ ಮಾಡೋದಿಲ್ಲ, ಜಸ್ಟ್ ಸ್ಟ್ರೋಬ್ ಹಚ್ಕೊಂಡಿದ್ದೀನಿ ಆ್ಯಂಡ್ ಈ ಒಂದು ಫೌಂಡೇಶನ್. ಸೊ ಗೊತ್ತಾಗ್ತಿದೆ ಅನ್ಸುತ್ತೆ ಈ ಕಡೆ ಯಾವ ಥರ ಫೇಸ್ ಆಗಿದೆ, ಆ್ಯಂಡ್ ಈ ಕಡೆ ನೋಡಿ ಡನ್. ಇವ್ರದ್ದೇ ಫೇಸಸ್ ಕೆನಡಾದವ್ರದ್ದೇ ಮ್ಯಾಟ್ ಲಿಪ್ಸ್ಟಿಕ್. ಇದನ್ನೇ ನಾವು ಬ್ಲಷ್ ಆಗಿ ಯೂಸ್ ಮಾಡ್ಬೋದು. ಇದನ್ನ ಐ ಶಾಡೋ ಆಗೂ ಸಹಿತ ಯೂಸ್ ಮಾಡ್ಬೋದು. ಆ್ಯಂಡ್ ಇದೇ ಫೇಸಸ್ ಕೆನಡಾ ಸ್ಟ್ರೋಬ್ ಮಿಕ್ಸ್ನ ನಾವು ಹೈಲೈಟರ್ ಅಥವಾ ಮೇಕಪ್ ಫಿಕ್ಸರ್ ಥರನೂ ಯೂಸ್ ಮಾಡ್ಬೋದು. ಓ ಮೈ ಗಾಡ್, ಲುಕ್ ಎಟ್ ದ ಗ್ಲೋ. ನೆಕ್ಸ್ಟು ವಾಟರ್ ಟೆಸ್ಟು. ವಾಟರ್ ಪ್ರೂಫ್ ಇದೆಯೋ ಇಲ್ಲೋ ಅಂತ ನೋಡೋಣ. ನಾನು ಟಿಶ್ಯೂಯಲ್ಲಿ ಒರೆಸ್ತಾ ಇದ್ದೀನಿ ನೋಡಿ, ಟಿಶ್ಯೂಯಲ್ಲಿ ಸ್ವಲ್ಪನೂ ಆ ಮೇಕಪ್ ಬರ್ತಾ ಇಲ್ಲ. ಲಿಟ್ರಲಿ ಇಟ್ ಇಸ್ ವಾಟರ್ ಪ್ರೂಫ್. ಆ್ಯಂಡ್ ಮೇಕಪ್ ನೋಡಿ ಹಾಗೆ ಇದೇನೂ ಆಗಿಲ್ಲ. ಈ ಎಲ್ಲ ಪ್ರಾಡಕ್ಟಿನ ಲಿಂಕ್ ಬೇಕು ಅಂದರೆ ಕಮೆಂಟ್ ಲಿಂಕ್ ಅಂತ ಹಾಕಿ. ಸೊ ಅಷ್ಟೆಲ್ಲ ಕಷ್ಟಪಟ್ಟು ನಾನು ವೀಡಿಯೋ ಮಾಡಿದ್ದೀನಿ, ಬಟ್ ಇದು ಬ್ರ್ಯಾಂಡ್ ಕಡೆಯಿಂದ ರಿಜೆಕ್ಟ್ ಆಗಿದೆ. ಯಾಕೆಂದರೆ ಬಕೆಟ್ನೇ ನಮ್ಮ ಮೈ ಮೇಲೆ ಬಕೆಟ್ ನೀರನ್ನ ಮೈ ಮೇಲೆ ಹಾಕೋಬೇಕಂತೆ, ನಾನು ಈ ಥರ ಮುಖ ಎದ್ದಬಾರ್ದಂತೆ. ಸೊ ಹಾಗಾಗಿ ಆ್ಯಂಡ್ ಕತ್ಲಾಗೋಗಿದೆ, ಈಗ ಮತ್ತೆ ರೀಶೂಟ್ ಮಾಡೋಕ್ಕಾಗಲ್ಲ. ಎಲ್ಲ ಎಡಿಟ್ ಆದಮೇಲೂ ಸಹಿತ ರಿಜೆಕ್ಟ್ ಆಯಿತು. ಇದು ಕಂಟೆಂಟ್ ಕ್ರಿಯೇಷನಿಂದ ಒಂದು ಕಷ್ಟ. ನಾನು ಅದನ್ನು ತೋರಿಸ್ತಾ ಇದ್ದೀನಿ ಎಷ್ಟು ಕಷ್ಟ ಆಗುತ್ತೆ, ಹೇಗೆ ವೀಡಿಯೋ ಮಾಡ್ತೀವಿ ಅಂತ. ಸೊ ಇದಾಗಿತ್ತು ಇವತ್ತಿನ ಡೇ, ಫುಲ್ ಡೇ ವ್ಲಾಗು. ಆ್ಯಂಡ್ ನಿಮಗೆ ಇಷ್ಟ ಆಗ್ತಿದೆ ಈ ಥರ ಡೈಲಿ ವ್ಲಾಗ್ ಮಾಡೋದು, ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಇನ್ನು 2 days ನಾನು ಇರೋದಿಲ್ಲ ಮನೇಲಿ, ಸೊ ಹಾಗಾಗಿ ಡೈಲಿ ವ್ಲಾಗ್ ಇರೋಲ್ಲ. ಬಿಕಾಸ್ ನಾನೊಂದು ಪ್ಲೇಸ್ ಕ್ಷೇಮವನ ಅಂತ ಹೇಳ್ಕೊಂಡು ಒಂದು ಕಂಟೆಂಟ್ ಕ್ರಿಯೇಟರ್ ಕಡೆಯಿಂದ ಬಂದಿದೆ ಒಂದು ಆಫರು. ಸೊ ಒಬ್ಬಳೇ ಹೋಗ್ತಿದ್ದೀನಿ, ಗಂಡನ್ನ ಮತ್ತು ಮಗಳನ್ನ ಬಿಟ್ಟು. ಸೊ ಹೇಗಿದೆ ಅಂತಲೂ ಅದನ್ನು ವ್ಲಾಗ್ ಮಾಡಿ ಹಾಕ್ತೀನಿ. ಸೊ ನನ್ನ ಚಾನಲ್ ಈಶಾಮ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕೈಲಾದಷ್ಟು ನಾನು ಇನ್ಫಾರ್ಮೇಷನ್ ನಿಮಗೆ ಲೈಫ್ ಸ್ಟೈಲ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ, ಫ್ಯಾಷನ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ. ಸೊ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ಸಚ್ ವೀಡಿಯೋಸ್. ಏನಾದರೂ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ನಿಮ್ಮ ಡೌಟ್ಸ್ನೂ ಸಹಿತ ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.